ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನೋಡಿ, ಇದು ನನಗೆ ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರುವಂತದ್ದು ಸ್ಮಾಲ್ ಸೈಜ್ ಬ್ಲೌಸ್. ಓಕೆನಾ, ರೆಡಿಮೇಡ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಇದೆ. ಸೊ ಇದು ಹೇಗಿದೆ ಹಾಗೆ ನಮಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ. ಹಾಗೆ ಇದು ವೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬ್ಯಾಕ್ ಅಲ್ಲಿ ಹುಕ್ ಇಟ್ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕೆಲವ್ರಿಗೆ ಸುಮಾರಷ್ಟು ಜನಕ್ಕೆ ಈ ರೀತಿ ಕೊಟ್ಟಾಗ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಲಿಕ್ಕೂ ಬರಲ್ಲ. ಒಂಥರ ಸ್ಲೀವ್ಲೆಸ್ ಬೇರೆ ಇದೆ, ಸೊ ಡೌಟ್ ಇರುತ್ತೆ. ಹಾಗೆ ಸಣ್ಣ ಮಕ್ಳಿಗೆ ಯಾವ ರೀತಿ ನಾವು ನೆಕ್ ಆಗ್ಲ ನೆಕ್ ಬಿಡ್ತಲ್ಲ ಯಾವ ರೀತಿ ತಗೊಳ್ಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಇರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲೌಸ್ ನ ನೆಕ್, ಇದು ಬಂದು 8 ವರ್ಷದ ಮಗು. ಓಕೆನಾ, 8 ವರ್ಷದ ಮಗು, ಸ್ವಲ್ಪ ಮೀಡಿಯಂ ಸೈಜ್ ಇದ್ದಾರೆ. ಈ ಏಜ್ ಅವ್ರಿಗೆ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಳ್ಬಹುದು ಸ್ಮಾಲ್ ಸೈಜ್ ಬ್ಲೌಸ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಅಕ್ಟೋಬರ್ 14ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ 9th ಬ್ಯಾಚ್ ಶುರುವಾಗ್ತಾ ಇದೆ. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಅಂತ ಸುಮಾರಷ್ಟು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನು ನಿಮ್ಗೆ ಕ್ಲಿಯರ್ ಆಗಿ ಬೇಕು ಅಂತ ಅಂದ್ರೆ ನಿಮ್ಗೆ ಅದರಲ್ಲಿ ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಸಿಮ್ಮಿ, 6 ಪೀಸ್ ಪೆಟಿಕೋಟು, ಸಣ್ಣ ಮಕ್ಳಿಗೆ ಬ್ಲೌಸು, 2 ತರ ಫ್ರಾಕ್, ಅಂಬ್ರೆಲಾ ಫ್ರಾಕ್ ಮತ್ತೆ ಫ್ರಿಲ್ ಫ್ರಾಕ್, ಲೆಹೆಂಗಾ, ಹಾಗೆ ಬ್ಲೌಸ್, ಚೂಡಿದಾರ್. ಸೊ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಓಕೆನಾ, ಸೊ ಇನ್ನು ಕ್ಲಿಯರ್ ಆಗಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಶಾಪ್ ಇದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ವಿಡಿಯೋ ಬೇಕು ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ಕಳ್ಸ್ಕೊಡ್ತೀವಿ. ಅದನ್ನ ನೋಡಿ ನಿಮ್ಗೆ ಓಕೆ ಅನ್ಸರಿ ನೀವು ಜಾಯಿನ್ ಆಗ್ಬೋದು. ಸೊ ಕಂಪ್ಲೀಟ್ ಕೋರ್ಸ್ ಬಂದು 3 ತಿಂಗಳು ಇರುತ್ತೆ. 3 ತಿಂಗಳು ಕೋರ್ಸ್ ನ ಚಾರ್ಜ್ ಬಂದು 2,000 ರೂಪಾಯಿ ಇರುತ್ತೆ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು ಬಂದು ಮೆಷರ್ಮೆಂಟ್ಗೆ ಅಂತ ಕೊಟ್ಟಿರುವಂತದ್ದು. ಸೊ ಇದು ಫ್ಯಾಬ್ರಿಕ್. ಓಕೆನಾ, ಸೊ ಇದು ಲೈನಿಂಗ್ ತಗೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ಕೊಂಬೇಡ. ಸೊ ಲೈನಿಂಗ್ ತಗೊಂಡಿದ್ದೀನಿ. ಫಸ್ಟ್ ನಾವು ಬ್ಲೌಸ್ ನ ಉದ್ದ ಮಾರ್ಕ್ ಹಾಕೊಂಬೇಡ. ತುಂಬಾ ಈಸಿ. ಸಣ್ಣ ಮಕ್ಳದ್ದು ಅಂದ್ರೆ ಸ್ವಲ್ಪ ತುಂಬಾ ಕಷ್ಟ ಪಡ್ತಾರೆ ಮಾಡಕ್ಕೆ. ಸೊ ಇದು ತುಂಬಾ ಈಸಿ. ಬ್ಲೌಸ್ ನ ಉದ್ದ ತಗೊಳ್ಳೋಣ. ಬ್ಲೌಸ್ ನ ಉದ್ದ ನೋಡಿ, ಶೋಲ್ಡರ್ ಅಟ್ಯಾಚ್ ಮಾಡಿದಾರಲ್ಲ ಇಲ್ಲಿಂದ. ಸೊ 14 ಇಂಚು ಉದ್ದ ಇದೆ. 14 ಇಂಚಿಗೆ ಅವರು 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ 14 ಅವ್ರು 1 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ. ಸೊ ಹಂಗಾಗಿ ಇದನ್ನ 15 ಲೆಂತ್ 15 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅದಕ್ಕೆ 15 ಇಂಚು ರೆಡಿ ಬೇಕು. ಅದಕ್ಕೆ 1 ಇಂಚು ಸೇರಿಸಿ 16 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಮತ್ತೆ ಬ್ಯಾಕ್ ಬೇರೆ ಬೇರೆನೆ ಮಾಡೋದು, ಬಟ್ ಫ್ರಂಟ್ ಮತ್ತೆ ಬ್ಯಾಕ್ ಎರಡಕ್ಕೂ ಒಂದೇ ತರ ಲೆಂತ್. ಸೊ ಲೆಂತ್ ಅಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ನೋಡಿ, ಎರಡು ಒಂದೇ ತರ ಬಂದಿದೆ. ಸೊ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಇದನ್ನ ಕಟ್ ಮಾಡಿ ತೆಗಿತೀನಿ. ಸೊ ಫಸ್ಟ್ ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಹಾಕೋಣ. ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಹಾಕೊಳ್ಳೋಕೆ ನಾವು ಒಂದು 1/2 ಇಂಚು ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಬಿಟ್ಬಿಡೋಣ. ಸೊ ಬ್ಯಾಕ್ ಅಲ್ಲಿ ಹುಕ್ ಬರುತ್ತೆ, ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ನಾವು ನೆಕ್ ವಿಡ್ತ್ ಮಾರ್ಕ್ ಹಾಕ್ಬೇಕು. ಓಕೆನಾ, ಸೊ ನೋಡಿ ಈ ನೆಕ್ ಏನಿದೆ ಈ ತರ ಎಲ್ಲ ಮಾಡ್ಕೊಂಬೇಡಿ. ಜಸ್ಟ್ ಇದು ಹೇಗಿದೆ ಹಾಗೆ ಇಟ್ಕೊಳ್ಳಿ. ಇಟ್ಕೊಂಡು ಇಲ್ಲಿಂದ ಇದು ಎಷ್ಟಿದೆ ನೋಡಿ, 5.5 ಇದೆ. ಓಕೆನಾ, 5.5ನಲ್ಲಿ ಅದನ್ನ 5 ಅಂತ ಕನ್ಸಿಡರ್ ಮಾಡಬೇಕು. ಏನಕ್ಕಂದ್ರೆ ಇಲ್ಲಿ ನೆಕ್ ಫಿನಿಶಿಂಗ್ ಮಾಡುವಾಗ ಈ ಕಡೆ 1/4 ಇಂಚ್ ಈ ಕಡೆ 1/4 ಇಂಚ್ ಇನ್ವೆಸ್ಟ್ ಆಗುತ್ತೆ. ಸೊ ಅವಾಗ ಅದು 5.5 ಆಗಿರುತ್ತೆ. ಸೊ ಈಗ ಇದನ್ನ 5 ಇಂಚು ಕನ್ಸಿಡರ್ ಮಾಡೋಣ. ಸೊ ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕುವಾಗ 5 ಇಂಚಲ್ಲಿ ಅರ್ಧ ಅಂದ್ರೆ 2.5 ಇಂಚ್ಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ. ಸೊ ಅದಾದ್ಮೇಲೆ ಶೋಲ್ಡರ್ ನೋಡಿ, ಶೋಲ್ಡರ್ ಇಲ್ಲಿಂದ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ಇದು ಬಂದು 2.25 ಇಂಚ್ ಇದೆ. 2.25 ಇಂಚ್ಗೆ 3/4 ಇಂಚು ಆಡ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ಗೋಸ್ಕರ. ಸೊ ಟೋಟಲ್ 3 ಇಂಚ್ಗೆ ಮಾರ್ಕ್ ಹಾಕ್ತೀನಿ. ಸೊ ಇವಾಗ ನೋಡಿ ಎಷ್ಟಾಯ್ತು, ಶೋಲ್ಡರ್ ಬಂದು 5.5 ಆಯ್ತು. ನೆಕ್ಸ್ಟ್, ಸೊ ಸ್ಲೀವ್ ಲೆಸ್ ಆಗಿರೋದ್ರಿಂದ ಇದೆಲ್ಲ ಕರೆಕ್ಟ್ ಆಗಿ ಫಿಟ್ ಆಗಿ ಕಾಣಬೇಕು. ಇಲ್ಲಾಂದ್ರೆ ಇಲ್ಲಿ ಕೈ ಎತ್ತದಾಗ ಕಾಣಿಸ್ತಿರುತ್ತೆ. ಸೊ ಇದು ಇವ್ರಿಗೆ ಕರೆಕ್ಟ್ ಇದೆ. ಸೊ ಹಾಗಾಗಿ ಇದು ಎಷ್ಟಿದೆ ಅಷ್ಟೇ ಮೆಷರ್ಮೆಂಟ್ ತೆಗೆದು ತೋರಿಸ್ತೀನಿ ನೋಡಿ. ಇಲ್ಲಿ ಫೋಲ್ಡ್ ಮಾಡಿದಾಗ ಸೊ ಇದು 5.5 ಫೋಲ್ಡ್ ಆಯ್ತು. ಸೊ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಸೊ ಟೋಟಲ್ 6 ಇಂಚು.
ಇಲ್ಲಿಂದ ಇಲ್ಲಿ ಏನು 5.5 ಮಾರ್ಕ್ ಹಾಕಿದೀನಿ, ಆ 5.5ನ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸೊ ಇದನ್ನ ಟರ್ನ್ ಮಾಡಿ ನೋಡ್ಕೊಂಡಾಗ ನಮಗೆ ಚೆಸ್ಟ್ ಮೆಷರ್ಮೆಂಟ್ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಟಾಪ್ ಸೈಡ್ ಗಿಂತ ಯಾವಾಗ್ಲೂ ಆಗ್ಲಿ, ಡ್ರೆಸ್ ಆಗ್ಲಿ, ಬ್ಲೌಸ್ ಆಗ್ಲಿ, ಈ ರೀತಿ ಟರ್ನ್ ಮಾಡಿ ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಳಿ. ಓಕೆನಾ? ನೋಡಿ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿದೆ, ನಾನು ಮಾರ್ಕ್ ಹಾಕಿ ತೋರಿಸ್ತೀನಿ. ಇಲ್ಲಿದೆ ಫಿಟ್ಟಿಂಗ್ ಸ್ಟಿಚ್, ಬ್ಲಾಕ್ ಕಲರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟು ನೀಟಾಗಿ ಕಾಣಲ್ಲ. ಇಲ್ಲಿಂದ ಇಲ್ಲಿಗೆ ಸೊ ಎಷ್ಟಿದೆ ಇವ್ರದ್ದು? 14.5 ಇಂಚ್ ಇದೆ. ಸೊ 14.5 ಇಂಚ್ ಅಂದ್ರೆ ಫ್ರಂಟ್ 14.5, ಬ್ಯಾಕ್ 14.5, ಟೋಟಲ್ ಎಷ್ಟಾಯ್ತು? 29 ಇಂಚ್ ಆಯ್ತು. ಸೊ 29 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಸಿಗೋದು 7.25 ಇಂಚು. 7.25 ಇಂಚ್ಗೆ ಇಲ್ಲಿಂದ 7.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 2 ಇಂಚು ಮಾರ್ಜಿನ್, 2 ಇಂಚು ಅಥವಾ 1.5 ಇಂಚು. ಸೊ 1.5 ಇಂಚು ಸಾಕಿಲ್ಲಿ. ಸೊ 1.5 ಇಂಚು ಮಾರ್ಕ್ ಹಾಕ್ತೀನಿ. ನಿಮ್ಗೆ ಎಕ್ಸ್ಟ್ರಾ ಬಟ್ಟೆ ಬೇಕಂದ್ರೆ 2 ಇಂಚು ಬೇಕಾದ್ರೂ ಮಾರ್ಕ್ ಹಾಕೊಳ್ಬಹುದು. ಓಕೆನಾ? ಸೊ ಇಲ್ಲಿಂದ 1 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಜಸ್ಟ್ ಇದನ್ನ ಈ ರೀತಿ ಶೇಪ್ ಕೊಡಿ. ಸೊ ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಇಲ್ಲಿ ತುಂಬಾ ಒಳಗಡೆಯಿಂದ ತೆಗಿಬೇಡಿ, ಸ್ವಲ್ಪ ಆದಷ್ಟು ಮೇಲ್ಗಡೆನೆ. ಬೇಕಾದ್ರೆ ಇದಕ್ಕಿಂತ ನೀವು 1/4 ಇಂಚು ಈ ತರ ತಕ್ಕೊಳ್ತೀವಿ ಅಂದ್ರೂ ಓಕೆನೆ. ಸ್ಲೀವ್ಲೆಸ್ ಆಗಿರೋದ್ರಿಂದ ಸೊ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಬ್ರಾಡ್ ಆಗಿ ಕಾಣುತ್ತೆ. ಸೊ ಅದು ಕವರ್ ಮಾಡಬೇಕು ಅಂದ್ರೆ ಸ್ವಲ್ಪ ಇದನ್ನ ಶೇಪ್ ಈ ರೀತಿ ಕೊಟ್ಕೊಳ್ಳಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೇನು ಮೆಷರ್ಮೆಂಟ್ ಉಳಿದಿದೆ? ವೇಸ್ಟ್ ಮೆಷರ್ಮೆಂಟ್. ಸೊ ವೇಸ್ಟ್ ಸೊಂಟದ ಸುತ್ತಳತೆ ಎಷ್ಟಿದೆ? ಇಲ್ಲಿ 13.5 ಇಂಚ್ ಇದೆ. ಓಕೆನಾ? 13.5 ಇಂಚು. 13.5 ಅಂದ್ರೆ 27 ಇಂಚು. ಸೊ 27 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.25 ಆಗುತ್ತೆ. 6.25 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸಿಮ್ಮಿಂಗ್ ಅಲೈನ್ಸ್ಗೆ ಮಾರ್ಜಿನ್ಗೆ 1.5 ಇಂಚು. ಸೊ ನೋಡಿ, ಬೇಕಾದ್ರೆ ನೀವು ಡಾಟ್ಸ್ ಬೇಕಂದ್ರೆ ಹಾಕೊಳ್ಬಹುದು. ಸೊ ಇಲ್ಲಿ ಯಾವುದೇ ಡಾಟ್ಸ್ ಇಲ್ಲ. ಸೊ ಡಾಟ್ಸ್ ನ ಅವಶ್ಯಕತೆ ಇಲ್ಲ. 8 ವರ್ಷ 6 ವರ್ಷ ಈ ತರ ಮಕ್ಕಳಿಗೆ ಅಂದ್ರೆ ಡಾಟ್ಸ್ ನ ಅವಶ್ಯಕತೆ ಇಲ್ಲ. ಬೇಕಿದ್ರೆ ನೀವು ಹಾಕೊಳ್ಬಹುದು. ಸೊ ಇಲ್ಲಿ ಈ ಮಾರ್ಕ್ ಏನಿದೆ, ಸೊ ಅದಕ್ಕೆ ನಾನು ಇಲ್ಲಿ ಈ ರೀತಿ ಲೈನ್ ಹಾಕೊಂಡ್ಬಿಡ್ತೀನಿ. ನೆಕ್ ಡೀಪ್. ಓಕೆನಾ? ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ ನೆಕ್ ಡೀಪ್ ಇಡೋಣ. ಸೊ ಇದ್ರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಇದೆ. ಸೊ ಯಾವ್ದು ಚೇಂಜಸ್ ಇಲ್ಲ. ಸೊ ಹಾಗಾಗಿ ಯಾವ್ದಾದ್ರು ಒಂದು ನಾವು ನೆಕ್ ಡೀಪ್ ನ ಮೆಷರ್ ತಗೊಂಡ್ರೆ ಆಯ್ತು. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆಯಾ, ಇಲ್ಲಿಂದ ಈ ರೀತಿ ಟೇಪ್ ನ ಇಟ್ಕೊಂಡು ಈ ರೀತಿ ಮಡ್ಚ್ಕೊಳ್ಳಿ ಟೇಪ್ ನ. ಸೊ ನೋಡಿ ಇದು 4.25ಗೆ ಫೋಲ್ಡ್ ಆಗ್ತಾ ಇದೆ. 4.25ಗೆ ಅರ್ಧ ಇಂಚು ಸೇರಿಸಿ 5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಅಗಲ ಎಷ್ಟು ಇಟ್ಟಿದೀವಿ? 2.5 ಇಂಚು. ಅದೇ 2.5 ಇಂಚಿನ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕೊಳ್ಳಿ. ಸೊ ಇಲ್ಲಿ ಈ ರೀತಿ ಶೇಪ್ ಕೊಡಿ. ಸೊ ಅದ್ರಲ್ಲಿ ರೌಂಡ್ ಇದೆ, ಅದೇ ಸೇಮ್ ಅಂತ ಹೇಳಿದರೆ. ಸೊ ಅಷ್ಟೇ. ನೀವು ಬೇಕಾದ್ರೆ ನೀವು ಬೇರೆ ನೆಕ್ ಶೇಪ್ ನ ಹಾಕೊಳ್ಬಹುದು. ಸೊ ಇದು ಬಂದು ನಮ್ಮ ಬ್ಯಾಕ್ ಪಾರ್ಟ್. ನೋಡಿ ಇಲ್ಲಿ ನಾನು ಬ್ಯಾಕ್ ಅಂತ ಬರೀತೀನಿ, ಬಿ ಅಂತ ಬರೀತೀನಿ. ಸೊ ಇದು ಬಂದು ಬ್ಯಾಕ್ ಪಾರ್ಟ್. ಇವಾಗ ಕಟ್ ಮಾಡ್ಕೊಂಬೇಡ. ಈಗ ನಾವು ಫ್ರಂಟ್ ಪಾರ್ಟ್ಗೆ ಮಾರ್ಕ್ ಹಾಕೊಳ್ಳೋಣ. ಬ್ಯಾಕ್ ಅಲ್ಲಿ ಹುಕ್ಕಿರೋದ್ರಿಂದ ನಾವಿಲ್ಲಿ ಹಾಫ್ ಉಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಬಿಟ್ಟಿದೀವಿ. ಸೊ ಫ್ರಂಟ್ ಅಲ್ಲಿ ನಾವು ಯಾವ್ದು ಬಿಡೋ ಹಂಗಿಲ್ಲ, ಹುಕ್ ಬ್ಯಾಕ್ ಅಲ್ಲಿ ಬರ್ತಾ ಇದೆ. ಸೊ ಇವಾಗ ನಾವು ಏನ್ ಇಟ್ಟಿದೀವಿ ಬ್ಯಾಕ್ ಅಲ್ಲಿ, ಸೊ ಅದನ್ನೇ ಫ್ರಂಟ್ ಅಲ್ಲಿ ಕೂಡ ಇಟ್ಕೊಳ್ಳೋಣ. 5.5 ಇಂಚು ಶೋಲ್ಡರ್, 6 ಇಂಚು ಆರ್ಮ್ ಹೋಲ್ ಲೆಂತ್. ಸೊ ಇಲ್ಲಿಂದ ಇಲ್ಲಿ ಏನು 5.5 ಮಾರ್ಕ್ ಹಾಕಿದೀವಿ, ಆ 5.5 ಮಾರ್ಕ್ ನ ಇಲ್ಲೂ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ನೆಕ್ ವಿಡ್ತ್ 2.5 ಇಂಚು. ಸೊ ಬ್ಯಾಕ್ ಅಲ್ಲೂ ಫ್ರಂಟ್ ಅಲ್ಲೂ ಎರಡು ಕಡೆ ನೆಕ್ ಡೀಪ್ ಸೇಮ್ ಇದೆ. 5 ಇಂಚು ಅಂದ್ರೆ 4.5 ರೆಡಿ. 5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಸೇಮ್ ಇದೇ ತರ ಮಾರ್ಕ್ ಹಾಕೊಳ್ತಿದ್ದೀನಿ. ಇಲ್ಲಿಂದ ಒಂದು 3/4 ಇಂಚು
ಅಷ್ಟು ಮಾರ್ಕ್ ಹಾಕೊಂಡು, ಸೊ ಇಲ್ಲಿ ಜಾಸ್ತಿ ಒಳಗಡೆ ತೆಗಿಬೇಡಿ, ಜಸ್ಟ್ ಸಿಂಪಲ್ ಆಗಿ ಈ ರೀತಿ ರೌಂಡ್ ಶೇಪ್ ಕೊಡಿ. ನಾವು ಬೇರೆದಕ್ಕೆಲ್ಲ 1/2 ಇಂಚ್ ಆಚೆ ಬಂದು ತೆಗಿತೀವಿ, ಇಲ್ಲೂ ತೆಗೀರಿ, ಬಟ್ 1/2 ಇಂಚ್ ಎಲ್ಲ ಬೇಡ, ಜಸ್ಟ್ ಇದನ್ನ ಈ ರೀತಿ ಸಿಂಪಲ್ ಆಗಿ ತೆಗೀರಿ. ಸೊ ಎದೆಯ ಸುತ್ತಳತೆ 4ನೇ 1 ಭಾಗ ಅಂದ್ರೆ 7.25 ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನೋಡಿ. ಜಸ್ಟ್ ಇದನ್ನ ತುಂಬಾ ಒಳಗಡೆಯಿಂದ ತೆಗಿಬೇಡಿ, ಜಸ್ಟ್ ಹಿಂಗ್ ಶೇಪ್ ಕೊಟ್ಬಿಡಿ. ಸೊ ಸ್ಲೀವ್ಲೆಸ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಓಪನ್ ಆಗಿ ಕಾಣುತ್ತೆ. ನಾವೇನು ಒಳಗಡೆಯಿಂದ ತೆಗಿತೀವಿ ಸ್ಲೀವ್ ಅಟ್ಯಾಚ್ ಮಾಡ್ಲಿಕ್ಕೆ ಫ್ರಂಟ್ ಪಾರ್ಟ್ ಅಲ್ಲಿ. ಸೊ ಇದ್ರ ಸ್ಲೀವ್ ಅಟ್ಯಾಚ್ ಇರಲ್ಲ, ಜಸ್ಟ್ ಸುಮ್ನೆ ಹಾಗೆ ಒಂದು ಶೇಪ್ ಕೊಟ್ಬಿಡಿ ಅಷ್ಟೇ. ಈ ರೀತಿ ನೋಡಿ, ಇಲ್ಲಿ ಬಂದಿದೆಯಲ್ಲ, ಈ ರೀತಿ ಕೊಟ್ಬಿಡಿ. ಸೊಂಟದ ಸುತ್ತಳತೆ ಸೇಮ್ ಬ್ಯಾಕ್ ಅಲ್ಲಿ ಎಷ್ಟು ಇಟ್ಟಿರ್ತೀವಿ ಅಷ್ಟೇ, 6.25 ಇಂಚು. ಮಾರ್ಜಿನ್ಗೆ 1.5 ಇಂಚು, ಇಲ್ಲೂ ಅಷ್ಟೇ ಮಾರ್ಜಿನ್ಗೆ 1.5 ಇಂಚು. 1 ಇಂಚು ಅಥವಾ 1.5 ಇಂಚು ಅಥವಾ 2 ಇಂಚು ಮಾರ್ಜಿನ್ ನಿಮಿಷ 2 ಇಂಚುವರೆಗೂ ಬಿಟ್ಕೊಳ್ಳಿ. ಅದ್ರ ಮೇಲೆ ಬಿಡಕ್ ಹೋಗ್ಬೇಡಿ, ಇನ್ನು ಎಕ್ಸ್ಟ್ರಾ ಬೇಕು ಅಂತ. ಮಕ್ಳು ಒಳಗಡೆ ಇಚ್ಚಿಂಗ್ ಆಗತ್ತೆ, ಮಕ್ಳು ಹಾಕಲ್ಲ ತುಂಬಾ ಚುಚ್ಚುತ್ತೆ ಅಂದ್ರೆ. ಇಷ್ಟೇ, ಈ ಬ್ಲೌಸ್ ನ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ತುಂಬಾ ಈಸಿ. ಸೊ ಸ್ಟಿಚಿಂಗು ಅಷ್ಟೇ ತುಂಬಾ ಈಸಿ. ನೋಡಿ, ಎಷ್ಟು ಸಿಂಪಲ್ ಬಟ್ಟೆನಲ್ಲಿ ಈಸಿಯಾಗಿ ಲುಕ್ ಆಗಿ ಬರೋ ತರ ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದು ಫ್ರಂಟ್ ಪಾರ್ಟ್. ಈಗ ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಅಲ್ಲಿ ಓಪನ್ ಇರಲ್ಲ, ಸೊ ಫೋಲ್ಡೆಡ್ ಹಾಗೆ ಇರುತ್ತೆ. ಸೊ ಹಂಗಾಗಿ ನೋಡಿ, ಫ್ಯಾಬ್ರಿಕ್ ನ ಇಲ್ಲಿ ಫೋಲ್ಡ್ ಮಾಡಿ ಹಾಕೊಂಡಿದೀನಿ, 2 ಲೇಯರ್ ಅಲ್ಲಿ ಹಾಕೊಂಡಿದೀನಿ. ಸೊ ಇದ್ರ ಮೇಲೆ ಇದನ್ನ ಇಟ್ಟು ಫಸ್ಟ್ ಕಟ್ ಮಾಡ್ಕೊಳ್ತೀನಿ. ಇದನ್ನ ಸೈಡ್ ಅಲ್ಲಿ ಇಡ್ತೀನಿ. ಸೊ ಬ್ಯಾಕ್ ಹುಕ್, ಸೊ ಓಪನ್ ಇವ ಹೇಗಿದ್ರು ನಾವಿಲ್ಲಿ ಓಪನ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಇದನ್ನ ಈ ರೀತಿ ಇಟ್ಕೊಳ್ತೀನಿ. ಸೊ ಇಷ್ಟೇ ಇದ್ರ ಕಟ್ಟಿಂಗು, ತುಂಬಾ ಈಸಿ, 5 ನಿಮಿಷಕ್ಕೆ ಮಾಡ್ಬಿಡ್ಬೋದು. ಸೊ ಈಗ ಇದನ್ನ ಸ್ಟಿಚಿಂಗ್ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ನಾವು ನೋಡಿ, ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ. ಬ್ಯಾಕ್ ಆದ್ರೂ ತಗೊಳ್ಳಿ, ಫ್ರಂಟ್ ಆದ್ರೂ ತಗೊಳ್ಳಿ. ಓಕೆನಾ, ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ. ಸೊ ಇದೇನಿದೆ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದನ್ನ ಕಟ್ ಮಾಡ್ಕೊಂಡ್ಬಿಡೋಣ. ಬ್ಯಾಕ್ ಪಾರ್ಟ್ ಇದು ಇಲ್ಲಿ ಹುಕ್ ಬರುತ್ತೆ ಬ್ಯಾಕ್ ಅಲ್ಲಿ. ಸೊ ಹಂಗಾಗಿ ಸೀದಾ ಹಾಕೊಳ್ಳಿ ಪೀಸ್ನ. ನೋಡಿ, ಇದು ಸೀದಾ, ಇದು ಉಲ್ಟಾ. ಉಲ್ಟಾ ಕೆಳಗಡೆ ಹೋಗಿದೆ, ಸೀದಾ ಮೇಲ್ ಬಂದಿದೆ. ಸೀದಾ ಹಾಕೊಂಡಿದ್ದೀನಿ ಪೀಸ್ನ, ಸೀದಾ. ಇದು ಉಲ್ಟಾ, ಓಕೆನಾ. ಅದ್ರ ಮೇಲೆ ಲೈನಿಂಗ್ ನ ಇಟ್ಟು ಫಸ್ಟ್ ನಾವು ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ನೆಕ್ ಫಿನಿಶಿಂಗ್ ಮಾಡ್ಕೊಂಡು ನಾಚ್ ಹಾಕೊಳ್ಳಿ. ಈಗ ಇದನ್ನ ನಾಚ್ ಹಾಕೊಂಡ್ಮೇಲೆ ಇದನ್ನ ಟರ್ನ್ ಮಾಡಿ
ನೋಡಿ ಈ ರೀತಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಈಗ ಇದನ್ನ ನಾಚ್ ಹಾಕೊಂಡ್ಮೇಲೆ ಇದನ್ನ ಟರ್ನ್ ಮಾಡಿ ನೋಡಿ ಈ ರೀತಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಕಿನಾರಿ ಹಾಕಿದ್ಮೇಲೆ ಲೈನಿಂಗ್ನ ಟರ್ನ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕಿ. ಇಲ್ಲಿ ಲೈನಿಂಗಿಗೆ ಸುತ್ತ ಸ್ಟಿಚ್ ಹಾಕಿರೋದು ಮಿಸ್ ಆಗಿದೆ. ಸೊ ಇವಾಗ ಹುಕ್ ಪಟ್ಟಿ ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಆದಮೇಲೆ ಈ ರೀತಿ ಇಲ್ಲಿ ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೊ ಈಗ ಒಂದ್ರ ಮೇಲೆ ಒಂದಿಟ್ಟು ಈಕ್ವಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಹುಕ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡಿದ್ ಆಯ್ತು. ನೋಡಿ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಇವಾಗ ನಾವು ಮಾಡ್ಕೊಬೇಕಾಗಿರೋದು ಫ್ರಂಟ್ ಪಾರ್ಟ್. ಸೊ ಫ್ರಂಟ್ ಪಾರ್ಟ್ನು ಅಷ್ಟೇ ಸೀದಾ ಪೀಸ್ ಹಾಕೊಂಡು ಅದ್ರ ಮೇಲೆ ಲೈನಿಂಗ್ ಹಾಕೊಂಡು ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ. ನೋಡಿ ಇದು ಬಂದು ಸೀದಾ ಹಾಕೊಂಡಿದ್ದೀನಿ ಪೀಸ್ನ. ಅದ್ರ ಮೇಲೆ ನಾನು ಲೈನಿಂಗ್ನ ಹಾಕೊಂಡು ನೆಕ್ ಫಿನಿಶಿಂಗ್ ಮಾಡ್ಕೊಳ್ತೀನಿ. ಈಗ ನಾಚ್ ಹಾಕೊಳ್ಳಿ. ಟರ್ನ್ ಮಾಡ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳೋಣ.
ಈಗ ಲೈನಿಂಗ್ ನ ಸುತ್ತ ಸ್ಟಿಚ್ ಹಾಕೊಳ್ಳೋಣ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದ್ಬಿಡೋಣ. ಸೊ ಇಷ್ಟು ರೆಡಿ ಮಾಡ್ಕೊಂಡಿದ್ ಆದ್ಮೇಲೆ ನಾವು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಸೊ ಶೋಲ್ಡರ್ ಅಟ್ಯಾಚ್ ಆದ್ಮೇಲೆ ಇವಾಗ ಇಲ್ಲಿ ನಾವು ಈ ಸ್ಲೀವ್ ಹತ್ರ ಫಿನಿಶಿಂಗ್ ಮಾಡ್ಬೇಕು. ಏನಕ್ಕಂದ್ರೆ ಇದ್ರ ಸ್ಲೀವ್ ಅಟ್ಯಾಚ್ ಇಲ್ಲ. ಸೊ ಫಿನಿಶಿಂಗ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಆದ್ಮೇಲೆ ಬ್ಯಾಕ್ ಪಾರ್ಟ್ ಕಡೆ ಈ ಕಚ್ಚೆನ ಇದರ ಟರ್ನ್ ಮಾಡ್ಕೊಂಡು ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ಳಿ. ಈಗ ಸ್ಲೀವ್ ಫಿನಿಶಿಂಗ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ ಏನಿದೆ ಫಿನಿಶಿಂಗ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ನಾನು ಕ್ರಾಸ್ ಪೀಸ್ ಪೈಪಿಂಗ್ ಮಾಡೋಕ್ಕೆ ಏನು ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡ್ಕೊಳ್ತೀವಿ, ಆ ರೀತಿ ಕ್ರಾಸ್ ಪೀಸ್ನ ಕಟ್ಟಿಂಗ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು 1/4 ಇಂಚು ಮಾರ್ಜಿನಲ್ಲಿ ಸ್ಲೀವ್ ಶೇಪ್ ಹೇಗಿದೆ ಹಾಗೆ ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಇವಾಗ ನಾವು ಸುತ್ತಲೂ ನಾಚ್ ಹಾಕೊಳ್ಳೋಣ. ಚಿಕ್ಕ ಚಿಕ್ಕದಾಗಿ ನಾವು ಹಾಕಿರೋ ಸ್ಟಿಚ್ ಕಟ್ಟಿಂಗ್ ಆಗಬಾರ್ದು, ಆ ರೀತಿ ನಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಕಿನಾರಿ ಸ್ಟಿಚ್ ಹಾಕಿ. ಈಗ ಇದನ್ನು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಫ್ಲಾಟಾಗಿ ಪಾಯಿಂಟೆಡ್ ಸ್ಟಿಚ್ ಹಾಕಿ. ಸೊ ಇಷ್ಟು ನೀವು ಸ್ಲೀವ್ ಫಿನಿಶಿಂಗ್ ಆದ್ಮೇಲೆ ಇಲ್ಲಿ ನೀವು ಗೂಡು ಬೇಕಾ ಅಥವಾ ರಿಂಗ್ ಬೇಕಾ ನೀವು ಮಾಡ್ಕೊಳ್ಳಿ. ಸೊ ಇವಾಗ ಬಾಟಮ್ ಫಿನಿಶಿಂಗ್ ಮಾಡೋಣ. ನೋಡಿ ಈ ರೀತಿ ಸ್ಟ್ರೈಟ್, ಓಕೆನಾ. ಸೊ ಇಲ್ಲಿ ಫಿನಿಶಿಂಗ್ ಮಾಡಕ್ಕೆ ನಾವು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಫಿನಿಶಿಂಗ್ ಮಾಡಕ್ಕೆ ಸ್ಟ್ರೈಟ್ ಮಾಡ್ಕೊಳ್ಳಿ, ಕ್ರಾಸ್ ಪಟ್ಟಿ ಅವಶ್ಯಕತೆ ಇಲ್ಲ. ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ.
ನೋಡಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರ್ತೀವಿ, ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ. ಸೊ ಉಳಿದೆಲ್ಲದಕ್ಕೂ ಸೇಮ್ ಅದೇ ತರ ಮಾಡ್ಕೊಳ್ಳೋಣ. ಸೊ ಇಷ್ಟು ಫಿನಿಶಿಂಗ್ ಆದ್ಮೇಲೆ ಸೊ ಇವಾಗ ನಾವು ನೆಕ್ಗೆ ಲೇಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಲೇಸ್ ಅಟ್ಯಾಚ್ ಮಾಡೋದ್ರಿಂದ ಬ್ಲೌಸ್ ಹೈಲೈಟ್ ಆಗಿ ಕಾಣುತ್ತೆ. ನೋಡಿ ಲೇಸ್ ಅಟ್ಯಾಚ್ ಮಾಡಿದ್ ಆಯ್ತು. ಸೊ ನೆಕ್ ಈ ರೀತಿ ಬಂದಿರುತ್ತೆ. ಸೊ ಬ್ಲೌಸ್ ನ ಇನ್ನೂ ಸ್ವಲ್ಪ ಹೈಲೈಟ್ ಮಾಡೋಣ. ಸೊ ಈ ರೀತಿ ಲೇಸ್ ತಗೊಂಡಿದ್ದೀನಿ. ಸೊ ಬಾಟಮ್ ಏನಿದೆ ಅದು ಫುಲ್ಲು ಅಟ್ಯಾಚ್ ಮಾಡೋಣ. ಸೊ ಇಲ್ಲಿ ನಾನು ಫ್ರಂಟ್ ಪಾರ್ಟ್ ಮಾತ್ರ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡ್ತಾ ಇಲ್ಲ.
ನೋಡಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ಬೇಡ. ಸೊ ಏನ್ ಮಾರ್ಜಿನ್ 1.5 ಇಂಚ್ ಬಿಟ್ಟಿದ್ವಿ, ಸೊ ಅಷ್ಟು ಮಾರ್ಕ್ ಹಾಕೊಂಡು ಸೈಡ್ ಅಟ್ಯಾಚ್ ಮಾಡ್ಕೊಂಡ್ರೆ ಸೊ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಸೊ ಹೇಗೆ ಬಂದಿದೆ, ಸೊ ಯಾವ ರೀತಿ ಪೀಸ್ನ ಯಾವ ರೀತಿ ತಂದಿದೀವಿ, 10 ನಿಮಿಷಕ್ಕೆ ಈ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಮುಗಿಸ್ಬಿಡ್ಬೋದು. ಬಿಗಿನರ್ಸ್ ಆದ್ರೆ ಒಂದು 1/2 hour ತಗೊಳ್ತೀರಾ ಅಷ್ಟೇ, ಬೇಗ ಆಗುತ್ತೆ ಮತ್ತೆ ಹೈಲೈಟ್ ಆಗೋ ಕಾಣುತ್ತೆ. ಸೊ ನೋಡಿ ನಾನು ಏನು 1.5 ಇಂಚ್ ಮಾರ್ಜಿನ್ ಬಿಟ್ಟಿದೆ, ಸೊ ಅಷ್ಟಕ್ಕೆ ಮಾರ್ಕ್ ಹಾಕಿ ನೋಡಿ. ಬಾಟಮ್ ಅಲ್ಲೂ ಅಷ್ಟೇ 1.5 ಇಂಚ್ ಮಾರ್ಜಿನ್ ಬಿಟ್ಟಿದೆ, ಸೊ ಅಷ್ಟಕ್ಕೆ ಮಾರ್ಕ್ ಹಾಕಿ ಸ್ಟಿಚ್ ಆಗ್ತಾ ಇದ್ದೀನಿ. ಈ ಸೈಡು ಅಷ್ಟೇ ನೋಡಿ, ಇಲ್ಲಿ ನಾನು ಮಾರ್ಕ್ ಹಾಕಿರೋದು ಕಾಣಿಸ್ತಾ ಇದೆ, ಸೊ ಅದನ್ನೇ ಫಾಲೋ ಮಾಡ್ತೀನಿ. ಸೊ ಇಷ್ಟು ರೆಡಿ ಆದ್ಮೇಲೆ ಸೊ ಇಲ್ಲಿ ನೀವು ಎಕ್ಸ್ಟ್ರಾ ಸ್ಟಿಚಸ್ನ ಹಾಕೊಳ್ಳಿ. ಸೊ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸೊ ಫೈನಲಿ ನಮ್ಮ ಬ್ಲೌಸ್ ರೆಡಿ ನೋಡಿ. ಇದು ಹೇಗಿದೆ ಹಾಗೆ ಬಂದಿದೆ. ಸೊ ಏನು ಚೇಂಜಸ್ ಇಲ್ಲ, ಲೆಂತ್ ಮಾತ್ರ ಸ್ವಲ್ಪ ಇಲ್ಲಿ ನಮಗೆ ಚೇಂಜಸ್ ಆಗಿದೆ. ಅದ್ ಬಿಟ್ಟು ಮಿಕ್ಕಿದೆಲ್ಲ ಕರೆಕ್ಟ್ ಆಗಿದೆ ನೋಡಿ. ಈ ತರ ಫ್ಯಾಬ್ರಿಕ್ನ, ಈ ರೀತಿ ಮಾಮೂಲಿ ಫ್ಯಾಬ್ರಿಕ್ನ ನಾವು ಈ ರೀತಿ ಬ್ಲೌಸ್ನ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿ, ತುಂಬಾ ಲುಕ್ ಆಗಿ ಬರುತ್ತೆ. ಸೊ ಇದು ರೆಡಿಮೇಡ್ ಬ್ಲೌಸ್, ಇದು ನಾನು ಸ್ಟಿಚ್ ಮಾಡಿರುವಂತಹ ಬ್ಲೌಸ್, ನಿಮ್ ಕಣ್ ಮುಂದೆನೆ ಸ್ಟಿಚ್ ಮಾಡಿದೀನಿ. ಸೊ ಈ ಲೇಸ್ ಎಲ್ಲ ಹಾಕಿರೋದಕ್ಕೆ ಇದು ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ಬ್ಯಾಕ್ ಅಲ್ಲಿ ಹುಕ್ಕಿರಲ್ಲ, ಮಕ್ಕಳು ಇದು ಲೂಸ್ ಇದ್ರೆ, ಆಕ್ಚುಲಿ ಇದು ಲೂಸ್ ಇದೆ. ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಫಿಟ್ ಮಾಡಿದೆ. ಹೇಗಿದೆ ಹಂಗೆ ಹಾಕೊಳ್ಬೇಕು, ಅಂದ್ರೆ ಲೂಸ್ ಫಿಟ್ ಮಾಡ್ಸಂಗಿಲ್ಲ. ಮಾಡ್ಸಿದ್ರೆ ಏನಾಗುತ್ತೆ, ಹಾಕೋಕೆ ತೆಗಿಯೋಕೆ ಕಷ್ಟ ಆಗುತ್ತೆ. ಸೊ ಈ ರೀತಿ ಬ್ಯಾಕ್ ಅಲ್ಲಿ ಹುಕ್ಕು ಕೊಡೋದ್ರಿಂದ ನೋಡಿ, ಈ ರೀತಿ ಬ್ಯಾಕ್ ಅಲ್ಲಿ ಹುಕ್ಕು ಕೊಟ್ಬಿಟ್ರೆ ಹಾಕಕ್ಕೆ ತೆಗಿಯೋಕೆ ಈಸಿ ಆಗುತ್ತೆ, ಮತ್ತೆ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಫಿಟ್ ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ನೋಡಿ ತುಂಬಾ ಸಿಂಪಲ್, ಮಿನಿಮಮ್ ಅಂದ್ರೆ ಒಂದು 10 ರಿಂದ 15 ನಿಮಿಷದಲ್ಲಿ ಈ ಬ್ಲೌಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ತುಂಬಾ ಈಸಿ. ಬಿಗಿನರ್ಸ್ ಆದ್ರೆ ಒಂದು 1/2 hour, ಇನ್ನು ತುಂಬಾ ಸ್ಟಾರ್ಟಿಂಗ್ ಬಿಗಿನರ್ಸ್ ಆದ್ರೆ 1 hour ಅಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಬರುತ್ತೆ. ಸೊ ಈ ರೀತಿ ಒಂದು ಟೈಯಿಂಗ್ ಮಾಡಿ ಹಾಕಿದ್ರೆ ಮುಗೀತು. ಸೊ ಇನ್ನೂ ಬೇಕು ಅಂತ ಅಂದ್ರೆ ಸೊ ಇಲ್ಲಿ ಒಂದು ಬೌ ಮಾಡಿ ಹಾಕ್ಬೋದು, ಬ್ಯಾಕ್ ಹುಕ್ ಆದ್ರೂ ಬೌ ಮಾಡಿ ಹಾಕ್ಬೋದು. ಇದ್ರ ಮೇಲೆ ಹಾಕಿದ್ರೆ ಸೊ ಅದು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. Thank you.